ಹಾಯ್, KCET ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಂಡು ನಿದ್ದೆ ಮಾಡದೇ ಇದ್ರೆ ನಿಮಗೋಸ್ಕರನೇ ಈ ವಿಡಿಯೋನ ಮಾಡ್ತಿರೋದು. ಯಾಕಂದ್ರೆ ಜಸ್ಟ್ ನಿಮ್ಮ ಕಮೆಂಟ್ಸ್ ಚೆಕ್ ಮಾಡಿದೆ, ನಾನು ಕೂಡ ನಿದ್ದೆ ಮಾಡೋಕೆ ಹೊಡ್ತಾ ಇದ್ದೆ. ಬಟ್ ಅದ ನಿಮ್ಮ ಡೌಟ್ ಏನಿತ್ತು ಅದನ್ನ ಸಾಲ್ವ್ ಮಾಡಿ ನಿದ್ದೆ ಮಾಡಿದ್ರೆ ಆಯ್ತು ಅಂತ ವಿಡಿಯೋನ ಮಾಡ್ತಾ ಇದ್ದೆ. ಸರಿ, ಯಾವ್ಯಾವ ವಿದ್ಯಾರ್ಥಿಗಳಿಗೆ KCET ಅಪ್ಲೈ ಮಾಡಿದ ನಂತರ ಕೂಡ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಕ್ಲೇಮ್ಸ್ ಸರ್ಟಿಫಿಕೇಟ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಆ ಕ್ಲೇಮ್ಸ್ ಸರ್ಟಿಫಿಕೇಟ್ ಮೇಲೆ ನೀವು ಯಾವ್ಯಾವ ರಿಸರ್ವೇಶನ್ಸ್ ಅನ್ನ ಕ್ಲೇಮ್ ಮಾಡಿದಿರಾ ಅದು ತೋರಿಸ್ತಾ ಇರುತ್ತೆ. ಓಕೆನಾ, ನೀವೀಗ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಇದನ್ನ ನೀವು ಕ್ಲೇಮ್ ಮಾಡಿದ್ದಿದ್ರೆ ಸರಿನಾ, ಅಂತ ಸಂದರ್ಭದಲ್ಲಿ ನಿಮಗೆ ಈ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ಹೇಳಿದ್ನಲ್ವಾ, ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಹಾಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಅದಕ್ಕೆ ಸಂತಹ ಸರ್ಟಿಫಿಕೇಟ್ಗಳ ವೆರಿಫಿಕೇಶನ್ ಮಾಡಿಸಿದ ನಂತರ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ ನಂತರ ನಿಮಗೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸರಿನಾ, ಸೊ ಅದಕ್ಕೆ ಏನ್ ಮಾಡಬೇಕು ಅದನ್ನ ನಿಮಗೆ ಹೇಳೋದಾದ್ರೆ, ಈಗ ನೀವು ಕನ್ನಡ ಮೀಡಿಯಂ ಕೋಟಾ ಒಂದೇ ಕ್ಲೇಮ್ ಮಾಡಿರಬಹುದು, ಅಥವಾ ಕನ್ನಡ ಮೀಡಿಯಂ ಕೋಟಾ ಜೊತೆಗೆ ರೂರಲ್ ಕೋಟಾ ಕೂಡ ಕ್ಲೇಮ್ ಮಾಡಿರಬಹುದು, ಅಥವಾ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಅದ್ರ ಜೊತೆಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಕೂಡ ಕ್ಲೇಮ್ ಮಾಡಿರಬಹುದು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೋಟಾವನ್ನು ನೀವು ಕ್ಲೇಮ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನೀವು ಆ ಕೋಟಾಕ್ಕೆ ಸಂದಂತಹ ಸರ್ಟಿಫಿಕೇಟ್ಸ್ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿದ ನಂತರ ನಿಮಗೆ ಆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸೊ ನೀವೀಗ ಕನ್ನಡ ಮೀಡಿಯಂ ಕೋಟಾವನ್ನ ಕ್ಲೇಮ್ ಮಾಡಿದ್ರೆ ಏನ್ ಮಾಡ್ತೀರಾ, ನೀವು ಯಾವ್ಯಾವ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದ್ರು ಆ ಸ್ಕೂಲ್ಗಳಿಗೆ ಹೋಗಿ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ಸ್ ಅನ್ನ ರೆಡಿ ಮಾಡಿಸ್ಬೇಕು. ಈಗ ಕನ್ನಡ ಮೀಡಿಯಂ ಕೋಟಾ ಯಾವಾಗ ಕ್ಲೇಮ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸಂಪೂರ್ಣವಾಗಿ 10 ವರ್ಷಗಳ ಕಾಲ ನೀವು ಕನ್ನಡ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿದ್ರೆ ನೀವು ಕನ್ನಡ ಮೀಡಿಯಂ ಕೋಟಾಕ್ಕೆ ಎಲಿಜಿಬಲ್ ಆಗ್ತೀರಾ. ಸೊ ಕನ್ನಡ ಮೀಡಿಯಂ ಕೋಟಾಕ್ಕೆ ನೀವು ಎಲಿಜಿಬಲ್ ಇದೀರಾ ಅಂತ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಸಂಬಂಧಂತಹ ಸರ್ಟಿಫಿಕೇಟ್ಸ್ ಅನ್ನ ನೀವು ಸ್ಟಡಿ ಮಾಡಿದಂತಹ ಸ್ಕೂಲ್ಗಳಿಗೆ ಹೋಗಿ ಪಡೆದುಕೊಳ್ತೀರಾ. ಆ ಸರ್ಟಿಫಿಕೇಟ್ಸ್ ಮೇಲೆ BO ಅವರ ಸಿಗ್ನೇಚರ್ ಬೇಕಾಗುತ್ತೆ, ಸಿಗ್ನೇಚರ್ನ ಪಡೆದುಕೊಳ್ತೀರಾ. ಅದರ ನಂತರ ನೀವು ಸ್ಟಡಿ ಮಾಡ್ತಿರುವಂತಹ PU ಕಾಲೇಜ್ಗೆ ಹೋದ್ರೆ ಅಲ್ಲಿ ನಿಮ್ಮ ಸರ್ಟಿಫಿಕೇಟ್ಸ್ ಅನ್ನ ವೆರಿಫೈ ಮಾಡಿ ಸಬ್ಮಿಟ್ ಮಾಡ್ತಾರೆ, ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಅದರ ನಂತರ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಈಗ ನೀವು ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಎರಡನ್ನೂ ಕ್ಲೇಮ್ ಮಾಡಿದ್ದೀರ. ಆ ಸಂದರ್ಭದಲ್ಲಿ ನೀವು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ರೆಡಿ ಮಾಡ್ಕೋತೀರಾ. ಅದ್ರ ಜೊತೆಗೇನೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ರೂರಲ್ ಏರಿಯಾದಲ್ಲಿ ಬರುವಂತಹ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದ್ರೆ ನೀವು ಆ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ಸ್ ಕೂಡ ರೆಡಿ ಮಾಡಿಸ್ಕೋಬೇಕು. ಅದು ರೆಡಿ ಮಾಡಿಸಿದ ನಂತರ ನೀವು ಸ್ಟಡಿ ಮಾಡ್ತಾ ಇರುವಂತಹ PU ಕಾಲೇಜ್ಗೆ ಹೋದ್ರೆ ಅಲ್ಲಿ ವೆರಿಫಿಕೇಶನ್ ಮಾಡಿ ಕೊಡ್ತಾರೆ. ಅದರ ನಂತರ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಇದೇ ರೀತಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಕೂಡ ನೀವು ಕ್ಲೇಮ್ ಮಾಡಿದ್ರೆ ಅದಕ್ಕೆ ಅಂತಹ ಸರ್ಟಿಫಿಕೇಟ್ಸ್ ಅನ್ನ ರೆಡಿ ಮಾಡ್ಕೋತೀರಾ. ರೆಡಿ ಮಾಡಿಕೊಂಡು PU ಕಾಲೇಜ್ಗೆ ಸಬ್ಮಿಟ್ ಮಾಡಿದ್ರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಕೂಡ ಕ್ಲೇಮ್ ಆಗುತ್ತೆ, ಅದರ ವೆರಿಫಿಕೇಶನ್ ಕೂಡ ಆಗುತ್ತೆ. ವೆರಿಫಿಕೇಶನ್ ಆದ ಮುಂದೆ ಒಂದು 3 to 4 hours ನಂತರ ನೀವು ಮತ್ತೊಮ್ಮೆ ಲಾಗಿನ್ ಆದ್ರೆ, ಕೇದವರ ಅಫಿಷಿಯಲ್ ಸೈಟ್ ಲಾಗಿನ್ ಆದ್ರೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಓಕೆನಾ, ಈ ರೀತಿ ಸ್ಟೆಪ್ಸ್ ಇರುತ್ತೆ. ಈಗ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಅವರು ಈ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡೋದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ರೂರಲ್ ಏರಿಯಾದಲ್ಲಿ ಯಾವ್ಯಾವ ಸ್ಕೂಲ್ಗಳು ಸ್ಟಡಿ ಮಾಡಿದ್ರೋ ಅವುಗಳಿಂದ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ಸ್ ಅನ್ನ ರೆಡಿ ಮಾಡ್ಕೋತೀರಾ. ಅದ್ರ ಜೊತೆಗೇನೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಬೇಕಾಗತ್ತೆ. ಎಲ್ಲಿಂದ ಮಾಡಿಸೋದು ನೀವು ಕೇಳೋದಾದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತು ಅಂತ ಹೇಳಿದ್ರೆ ಅವ್ರು ನಿಮಗೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿ ಕೊಡ್ತಾರೆ. ಅದನ್ನ ಪಡೆದುಕೊಂಡು ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ಸ್ ಏನಿದೆ ಅದನ್ನು ಕೂಡ ಪಡೆದುಕೊಂಡು PU ಕಾಲೇಜ್ಗೆ ಹೋದ್ರೆ ವೆರಿಫಿಕೇಶನ್ ಮಾಡಿ ಕೊಡ್ತಾರೆ. ರೂರಲ್ ಕೋಟಾ ಕ್ಲೇಮ್ ಆಗುತ್ತೆ. ಸೊ OBC ಆಗಿರಬಹುದು, SC/ST ಕ್ಯಾಂಡಿಡೇಟ್ಸ್ಗೆ ರೂರಲ್ ಕೋಟಾ ಕ್ಲೇಮ್ ಮಾಡೋದಕ್ಕೆ ಕೇವಲ ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದಂತಹ ಸ್ಕೂಲ್ಗಳಿಗೆ ಹೋಗಿ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದ್ರೆ ಸಾಕಾಗುತ್ತೆ. PU ಕಾಲೇಜ್ಗೆ ಹೋಗಿ ಅವಾಗ ರೂರಲ್ ಕೋಟಾ ಕ್ಲೇಮ್ ಆಗುತ್ತೆ. ಬಟ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡೋದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದಂತಹ ಸರ್ಟಿಫಿಕೇಟ್ಸ್ ಕೂಡ ಬೇಕು. ಅದ್ರ ಜೊತೆಗೇನೆ ಈ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇದೆಲ್ಲ ಇದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ರೂರಲ್ ಕೋಟಾ ಕ್ಲೇಮ್ ಆಗುತ್ತೆ. ಸೊ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ನಾನು ಆಮೇಲೆ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಲೈಕ್ ಕೂಡ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಜೈ ಹಿಂದ್.
ವಂದೇ ಮಾತರಂ.